ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು ಇಂಡಿಯಾ ವುಮೆನ್ಸ್ ಹಾಗೂ ಇಂಗ್ಲೆಂಡ್ ವುಮೆನ್ಸ್ ಲಾರ್ಡ್ಸ್ನಲ್ಲಿ ನಡೆದ ಪಂದ್ಯದ ಬಗ್ಗೆ. ವುಮೆನ್ಸಿಗೆ ಮೊದಲ ಟೆಸ್ಟ್ ಪಂದ್ಯ ಲಾರ್ಡ್ಸ್ನಲ್ಲಿ ಆಗಿದ್ದು, ಸ್ಮೃತಿ ಮಂಧಾನ 111 ಚೆಂಡು, 83 ರನ್, 11 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದರು. ಜಮೀಮಾ ರಾಡ್ರಿಗಸ್ 38 ಚೆಂಡಲ್ಲಿ 35 ರನ್, 5 ಬೌಂಡರಿಯನ್ನು ಹೊಡೆದಿದ್ದರು. ಹರ್ಮನ್ ಪ್ರೀತ್ ಕೌರ್ 121 ಚೆಂಡಲ್ಲಿ 58 ರನ್, 7 ಬೌಂಡರಿಯನ್ನು ಹೊಡೆದಿದ್ದರು. ದೀಪ್ತಿ ಶರ್ಮಾ 87 ಚೆಂಡಲ್ಲಿ 57 ರನ್, 7 ಬೌಂಡರಿಯನ್ನು ಹೊಡೆದಿದ್ದರು. ಭಾರತ ತಂಡ 285 ರನ್ನಿಗೆ ಆಲ್ಔಟ್ ಆಗುತ್ತೆ. ಇಂಗ್ಲೆಂಡ್ ತಂಡದ ಪರವಾಗಿ 5 ವಿಕೆಟ್ ತೆಗೆದಿದ್ದಾರೆ. ಸೋಫಿ ಈಗಲ್ಸ್ಟನ್ 3 ವಿಕೆಟ್, ಲಾರೆನ್ ಫಿಲ್ಲರ್ 2 ವಿಕೆಟ್, ಮ್ಯಾಡಿ ವಿಲ್ಲರ್ಸ್ 2 ವಿಕೆಟ್, ಇಸಿ ವೋಂಗ್ 2 ವಿಕೆಟ್, ಲಾರೆನ್ ಬೆಲ್ಲೋ 1 ವಿಕೆಟ್. ಇಂಗ್ಲೆಂಡ್ ತಂಡದ ಪರವಾಗಿ ಬೌಚರ್ 53 ಚೆಂಡಲ್ಲಿ 23 ರನ್, 3 ಬೌಂಡರಿಯನ್ನು ಹೊಡೆದಿದ್ದರು. ಮ್ಯಾಕ್ಸಿಮರ್ ಬ್ರಂಟ್ 85 ಚೆಂಡಲ್ಲಿ 44 ರನ್, 4 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದರು. ಜಾನ್ಸ್ 62 ಚೆಂಡಲ್ಲಿ 52 ರನ್, 6 ಬೌಂಡರಿಯನ್ನು ಹೊಡೆದಿದ್ದರು. ಇಂಗ್ಲೆಂಡ್ ತಂಡ 170ಕ್ಕೆ ಆಲ್ಔಟ್ ಆಗುತ್ತೆ. ಭಾರತ ತಂಡದ ಪರವಾಗಿ 4 ವಿಕೆಟ್ ತೆಗೆದಿದ್ದಾರೆ. ಕ್ರಾಂತಿ ಗೌಡ್ 5 ವಿಕೆಟ್, ಸೈಯಲಿ ಸತ್ಕೆರೆ 2 ವಿಕೆಟ್, ಸ್ನೇಹ ರಾಣೆ 2 ವಿಕೆಟ್, ದೀಪ್ತಿ ಶರ್ಮಾ 1 ವಿಕೆಟನ್ನು ತೆಗೆದಿದ್ದಾರೆ. ಸ್ಮೃತಿ ಮಂಧಾನ 130 ಚೆಂಡಲ್ಲಿ 70 ರನ್, 9 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದರು. ಶಫಾಲಿ ವರ್ಮಾ 55 ಚೆಂಡಲ್ಲಿ 33 ರನ್, 7 ಬೌಂಡರಿಯನ್ನು ಹೊಡೆದಿದ್ದರು. ಯಸ್ತಿಕಾ ಭಾಟಿಯಾ 158 ಚೆಂಡಲ್ಲಿ 113 ರನ್, 14 ಬೌಂಡರಿಯನ್ನು ಹೊಡೆದಿದ್ದರು. ಮೊದಲು ಶತಕವನ್ನು ಹೊಡೆದಿದ್ದು ವುಮೆನ್ಸ್ ಕ್ರಿಕೆಟ್ ಲಾರ್ಡ್ಸ್ನಲ್ಲಿ. ಮೊದಲ ಪಂದ್ಯ ನಡೆದಿದ್ದು ವುಮೆನ್ಸಿಗೆ ಲಾರ್ಡ್ಸ್ನಲ್ಲಿ. ಒಳ್ಳೆಯೊಂದು ಐತಿಹಾಸಿಕ ಅಂತೇಳಿ ಹೇಳ್ಬೋದು. ರಿಚಾ ಘೋಷ್ 52 ಚೆಂಡಲ್ಲಿ 50 ರನ್, 8 ಬೌಂಡರಿಯನ್ನು ಹೊಡೆದಿದ್ದರು. ನಾಟ್ಔಟ್ ಆಗಿ ಇದ್ದರು. 341 ರನ್ನಿಗೆ ಭಾರತ ತಂಡ ಡಿಕ್ಲೇರ್ ಕೊಟ್ಟಿದೆ. ಇಂಗ್ಲೆಂಡ್ ತಂಡದ ಪರವಾಗಿ 2 ವಿಕೆಟ್ ತೆಗೆದಿದ್ದು, ಸೋಫಿ ಈಗಲ್ಸ್ಟನ್ 5 ವಿಕೆಟ್, ಲಾರೆನ್ ಬೆಲ್ಲೋ 2 ವಿಕೆಟ್. ಇಂಗ್ಲೆಂಡ್ ತಂಡದ ಪರವಾಗಿ ಎಲಿಸಾ ಕ್ಯಾಪ್ಸಿ 35 ಚೆಂಡಲ್ಲಿ 21 ರನ್, 3 ಬೌಂಡರಿಯನ್ನು ಹೊಡೆದಿದ್ದರು. ಜಾನ್ಸ್ 80 ಚೆಂಡಲ್ಲಿ 54 ರನ್, 6 ಬೌಂಡರಿಯನ್ನು ಹೊಡೆದಿದ್ದರು. ಮ್ಯಾಡಿ ವಿಲ್ಲರ್ಸ್ 63 ಚೆಂಡಲ್ಲಿ 26 ರನ್, 3 ಬೌಂಡರಿಯನ್ನು ಹೊಡೆದಿದ್ದರು. ಸೋಫಿ ಈಗಲ್ಸ್ಟನ್ 66 ಚೆಂಡಲ್ಲಿ 50 ರನ್, 6 ಬೌಂಡರಿಯನ್ನು ಹೊಡೆದಿದ್ದರು. ಭಾರತ ತಂಡದ ಪರವಾಗಿ 4 ವಿಕೆಟ್ ತೆಗೆದಿದ್ದಾರೆ. ಸ್ನೇಹ ರಾಣಾ 4 ವಿಕೆಟ್, ಸೈಯಲಿ ಸತ್ಕೆರೆ 2 ವಿಕೆಟ್, ಕ್ರಾಂತಿ ಗೌಡ್ 2 ವಿಕೆಟ್, ದೀಪ್ತಿ ಶರ್ಮಾ 2 ವಿಕೆಟ್. ಭಾರತ ತಂಡಕ್ಕೆ ಐತಿಹಾಸಿಕ ಗೆಲುವು ಲಾರ್ಡ್ಸ್ನಲ್ಲಿ ಸಿಕ್ಕಿದೆ. 270 ರನ್ಗಳ ಭರ್ಜರಿ ಜಯ ಟೀಮ್ ಇಂಡಿಯಾಗೆ ಸಿಕ್ಕಿದೆ. ಅದ್ಭುತವಾಗಿ ಬೌಲಿಂಗ್ ಮಾಡಿದ ಕ್ರಾಂತಿ ಗೌಡ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳಿಕೊಳ್ಳುತ್ತಿದ್ದೇನೆ.